ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲ್ಲಿ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನೆಕ್ಸ್ಟ್ ಡೇ. ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ 900 ಕಂಡಿಗೆ ಹೋಗ್ತಾ ಇದ್ದೀವಿ. ಲೈಕ್ ಅದು ಗ್ಲಾಸ್ ಬ್ರಿಡ್ಜ್. ಸೊ ಅಲ್ಲಿ ಹೆಂಗೆ ಹೋಗೋದು ಅಂತ ಅಂದ್ಬಿಟ್ಟು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸೊ ನಾವು ರೂಮ್ನ ಚೆಕ್ಔಟ್ ಮಾಡಿ ನಾವು ಪ್ಲ್ಯಾನ್ ಮಾಡಿದ್ದು ಗ್ಲಾಸ್ ಬ್ರಿಡ್ಜ್ಗೆ. ಸೊ ಹೋಗೋ ಆನ್ ದ ವೇ ಈ ಥರ ಟೀ ಎಸ್ಟೇಟ್ ಇತ್ತು. ಸೊ ಅಲ್ಲೂ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ನಿಮಗೂ ತೋರಿಸ್ತೀನಿ ಹೆಂಗಿದೆ ಅದು ಅಂತ ಅಂದ್ಬಿಟ್ಟು. ಮತ್ತು ನಮ್ಮ ವೆಹಿಕಲ್ನ ನಾವು ಇಲ್ಲಿ ಪಾರ್ಕ್ ಮಾಡಿ ಹೋಗ್ಬೇಕಾಗಿರುತ್ತೆ. ಬಿಕಾಸ್ ನಮ್ಮ ವೆಹಿಕಲ್ ಅಲ್ಲಿ ಹೋಗಲ್ಲ, ಅದು ಆಫ್ ರೋಡ್ ಆಗಿರುತ್ತೆ. ಸೊ ಪಾರ್ಕಿಂಗಿಗೆ ಅಂದ್ಬಿಟ್ಟು 50 ರೂಪೀಸ್ನ ಇವರು ಪೇ ಮಾಡಿಸ್ಕೊತಾರೆ. ದೆನ್ ನಾವು ಜೀಪ್ ರೈಡ್ ಹೋಗೋದ್ರಿಂದ ನಾವು 6 ಜನ ಹೋಗಿದ್ವಿ. ಸೊ ಒಂದು ಜೀಪಿಗೆ 1200 ರೂಪೀಸ್ನ ನಾವು ಪೇ ಮಾಡಿದ್ದು. ಪರ್ ಹೆಡ್ಡು 200 ಬೀಳುತ್ತೆ ಒಬ್ಬರಿಗೆ. ಸೊ ಒಂದು ಸೈಡಿಂದ 7 ಕಿಲೋಮೀಟರ್ಸ್ ಆಗುತ್ತೆ. ಎರಡೂ ಕಡೆಯಿಂದ ಇವರೇ ಕರ್ಕೊಂಬರ್ತಾರೆ. ಈ ಜೀಪ್ ರೈಡ್ ಹೋಗ್ಬೇಕಾದ್ರೆ ಫುಲ್ಲು ಬರೀ ಮಣ್ಣು ಮತ್ತು ಕಲ್ಲೇ ಇರುತ್ತೆ. ಎಲ್ಲಿ ನೋಡಿದ್ರು ಮಣ್ಣು ಕಲ್ಲು ಇವುಗಳೇ ಇರುತ್ತೆ. ಒಂದರ್ಧ ಸಿಮೆಂಟ್ ರೋಡ್ ಆದರೆ ಇನ್ನು 3/4% ಬರೀ ಮಣ್ಣು ಮತ್ತು ಕಲ್ಲೇ ಇರ್ತಿತ್ತು. ದೆನ್ ಇಟ್ ವಾಸ್ ಪ್ಯೂರ್ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ನನಗನ್ಸಿದ್ದು. ಲೈಕ್ ಅಷ್ಟು ಆರಿಬಲ್ ಆಗಿತ್ತು ಇದು. ಸೊ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ತುಂಬ ವಯಸ್ಸಾದವರು ಮತ್ತು ಹೆಲ್ತ್ ಇಶ್ಯೂ ಇರೋರು ಅಥವಾ ಹೆಲ್ತಲ್ಲಿ ಏನಾದರೂ ಪ್ರಾಬ್ಲಮ್ ಇರೋರು ನೀವು ಹೋಗದೆ ಇರೋದೇ ಬೆಟರ್ ಅಂತ ಹೇಳ್ತೀನಿ. ಬಿಕಾಸ್ ಅಷ್ಟು ಹಾರಿಬಲ್ ಇದೆ. ನೀವೇ ವಿಡಿಯೋ ನೋಡ್ತಾ ಇದ್ದೀರಾ, ನನಗೆ ವಿಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ. ನಾವು ಫೈನಲಿ ಬಂದು ರೀಚ್ ಆದ್ವಿ. ಸೊ ನೀವೇ ನೋಡ್ಬೋದು ನನ್ನ ಕೈ ಎಷ್ಟು ಶಿವರ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಸೊ ಅಷ್ಟು ಹಾರಿಬಲ್ ಆಗಿತ್ತು. ಸೊ ನಾನು ಅವಾಗೆ ಹೇಳ್ದೆ ಅಲ್ಲ ನಿಮಗೆ, ಇಲ್ಲಿ ಎಷ್ಟು ಚಂದ ದುಡ್ಡು ಮಾಡ್ತಾರೆ ಅಂದ್ಬಿಟ್ಟು. ಸೊ ಜಸ್ಟ್ ಟಿಕೆಟ್ ಅಂದ್ಬಿಟ್ಟು ಇವರು 200 ತೊಗೊತಾರೆ ಪರ್ ಹೆಡ್ಡು. ಅಲ್ಲಿ ಒಳಗೆ ಹೋದ್ಮೇಲೆ ಅಲ್ಲಿ ಆ್ಯಕ್ಟಿವಿಟೀಸ್ಗಳಿಗೆ ಎಕ್ಸ್ಟ್ರಾ ನಾವು ದುಡ್ಡು ಪೇ ಮಾಡಬೇಕು. ಸೊ ನಾವು ಹೊರಟ್ವಿ ಗ್ಲಾಸ್ ಬ್ರಿಡ್ಜ್ ನೋಡೋಣ ಲೈಕ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಇಲ್ಲಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ಸಿಕ್ಕಿದೆ ಉಂಡಿ ಪಯಣವ ಕಳೆದ ಮೇಲೆ ಹುಡುಗೋ ಸತಿಗೆ ಹಸಿರು ನಾಚಿವೆ ಉಂಡಿ ಕಾಲಲ್ಲಿ ಮಳೆಗೆ ಕಾದಿವೆ. ಈ ಖುಷಿಯನ್ನು ಕ್ಷಣವು ನನಗಾಗಿ ಕಾದಿದೆ. ಅದರ ಗುಂಗಲಿ ಮರೆಯಾದೆ. ಹಕ್ಕಿ ಹೊರಟಿದೆ ಮರಳಿ ಗೂಡಿಗೆ, ಬಾನಲಿ ಗರಿ ಬೀಸುತ್ತಾ ಏನೋ ಹೊಸತನ ಎಂದು ನನ್ನಲ್ಲಿ ನನ್ನನ್ನು ಸೆರೆ ಹಾಕುತ್ತಾ. ಹಕ್ಕಿ
ಮತ್ತು ನಾವೆಲ್ಲನೂ ನೋಡಿಕೊಂಡು ಗೇಮೆಲ್ಲ ಆಡಿಕೊಂಡು ಹೊರಗಡೆ ಬಂದ್ವಿ. ಸೊ ಇವರು ನಮಗೆ 45 ಮಿನಿಟ್ಸ್ ಅಷ್ಟೇ ಟೈಮಿಂಗ್ಸ್ ಕೊಡೋದು. ಸೊ ಅಷ್ಟರಲ್ಲಿ ನಾವೆಲ್ಲನೂ ನೋಡಿಕೊಂಡು ಗೇಮ್ಸ್ ಎಲ್ಲ ಆಡ್ಕೊಂಡು ಹೊರಗಡೆ ಬಂದುಬಿಡಬೇಕು. ಇವರು ನಮ್ಮನ್ನು ಅಲ್ಲಿಂದ ಪಿಕ್ ಮಾಡಿಕೊಂಡು ನಾವು ಪಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ಕರ್ಕೊಂಡು ಹೋಗಿಬಿಡ್ತಾರೆ. ಮತ್ತು ನಮ್ಮ ವಯನಾಡ್ ಟ್ರಿಪ್ಪಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅಂದರೆ ನೆಕ್ಸ್ಟ್ ಪ್ಲೇಸ್. ಸೊ ಆ ಪ್ಲೇಸ್ ಯಾವುದು ಅಂತ ಗೊತ್ತಾಗಬೇಕಂದ್ರೆ ನೀವು ನನ್ನ ನೆಕ್ಸ್ಟ್ ವ್ಲಾಗ್ನ ನೀವು ವಾಚ್ ಮಾಡಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ. ಟೇಕ್ ಕೇರ್ ಟಿಲ್ ದೆನ್, ಬಾಯ್.